य इन्द्रतोषतमाः प्रणेतारः कस्य चतुर्तायोः तेषु नो मरुतो मृळयन्तु ये स्मा पुरागा तूयन्तीव देवाः तत्पुरुषाय विद्महे महादेवाय धीमहि तन्नो रुद्रः प्रचोदयात् ಶ್ರೀಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಪಂಚಮ ಸ್ಥಾನ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಯಾಕೆಂದ್ರೆ 5ನೇ ಮನೆಯನ್ನು ನಾವು ಪೂರ್ವ ಪುಣ್ಯ ಸ್ಥಾನ ಅಥವಾ ಸಂತಾನ ಸ್ಥಾನ ಅಂತ ಕರಿತೀವಿ. ತುಲಾರಾಶಿಗೆ ಈಗಾಗಲೇ ಗುರುಬಲ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ. ಈ ತಿಂಗಳು ಫೆಬ್ರವರಿ ತಿಂಗಳು ಒಂದು ಅದ್ಭುತವಾದಂಥ ಕ್ಷಣಕ್ಕೆ ನೀವು ಸಾಕ್ಷಿ ಆಗ್ತಾ ಇದ್ದೀರಾ. ಯಾಕೆಂದರೆ ಪಂಚಮ ಸ್ಥಾನ ಅನ್ನೋದು ತುಂಬ ಪ್ರಬಲವಾದ ಸ್ಥಾನ ಅಂತ ಹೇಳಿದೆ ನಾನು. ಅತ್ಯಂತ ಬಲಿಷ್ಠವಾದ ಸ್ಥಾನಗಳಲ್ಲಿ ಪಂಚಮ ಸ್ಥಾನವೂ ಒಂದು. ಒಟ್ಟು ನಿಮಗೆ ಪಂಚಮ ಸ್ಥಾನಕ್ಕೆ 5 ಗ್ರಹಗಳು ಬಂದು ಕೂತ್ಕೊಳ್ತಾ ಇದೆ. ಪಂಚಮ ಸ್ಥಾನಕ್ಕೆ ಪಂಚಗ್ರಹಗಳು ಬಂದು ಒಂದು ಭಾರಿ ಭರ್ಜರಿಯಾಗಿರ್ತಕ್ಕಂಥ ಶಕ್ತಿಯನ್ನು ತುಲಾರಾಶಿಯವರಿಗೆ ಕೊಡ್ತಾ ಇದ್ದಾರೆ. ಒಂದಂತೂ ಕ್ಲಿಯರ್ ಇದೆ, ಗುರುಬಲ ಇದೆ ತುಲಾರಾಶಿಯವರಿಗೆ, ಏನೂ ಭಯ ಇಲ್ಲ. ಫೆಬ್ರವರಿ ತಿಂಗಳು ಗುರುವಿನ ಅನುಗ್ರಹದಿಂದ ಒಳ್ಳೆ ಹಣ ಸಂಪಾದನೆ ಮತ್ತೆ ಒಳ್ಳೆ ಹೆಸರನ್ನು ಮಾಡುವಂಥದ್ದು, ಶುಭ ಕಾರ್ಯಗಳು ನಡೆಯುವಂಥದ್ದೆಲ್ಲ ನಡೆಯುತ್ತೆ. ಇನ್ನು ಶನಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇಲ್ಲ. ಯಾಕಂದರೆ ನಿಮ್ಗೆ ಅರ್ಧಾಷ್ಟಮನೋ, ಪಂಚಮನೋ, ಸಾಡೆ ಸಾತಿನೋ, ಅಷ್ಟಮ ಶನಿನೋ ಈ ಥರದ್ದು ಯಾವುದೂ ಶನಿ ಬಾಧೆ ಅನ್ನುವಂಥದ್ದು ಕಾಣ್ತಾ ಇಲ್ಲ. ಹಾಗಾಗಿ ಅದ್ರದ್ದು ಏನು ಚಿಂತೆ ಇಲ್ಲ. ಶನಿ ಗುರು ಇಬ್ಬರು ಕೂಡ ನಿಮಗೆ ಚೆನ್ನಾಗಿದ್ದಾರೆ ಅಂತಂದರೆ ಇನ್ಯಾವುದು ಬೇರೆ ಗ್ರಹಗಳ ಅನಾಲಿಸಿಸ್ ಮಾಡಬೇಕು. 3ನೇ ತಾರೀಕು ಫೆಬ್ರವರಿ 3ನೇ ತಾರೀಕು ಬುಧ 5ನೇ ಮನೆಗೆ ಬರ್ತಾ ಇದ್ದಾರೆ. ನಿಮ್ಮ ರಾಶಿಗೆ ಭಾಗ್ಯಸ್ಥಾನಾಧಿಪತಿ ಹಾಗೂ ವ್ಯಯಸ್ಥಾನಾಧಿಪತಿ ಅಂತ ಬುಧ ಪಂಚಮ ಸ್ಥಾನಕ್ಕೆ ತನ್ನ ಮಿತ್ರನ ಮನೆಗೆ ಬರೋದ್ರಿಂದ ಅತ್ಯಂತ ಬಲಿಷ್ಠವಾದ ಸ್ಥಾನವನ್ನು ಅವರು ಕುತ್ಕೋತಾ ಇದ್ದಾರೆ. ಅಂದರೆ ಶನಿಯ ಮನೆಯಲ್ಲಿ ಶನಿ ಬುಧ ಇಬ್ಬರು ಮಿತ್ರರು. ಹಾಗಾಗಿ ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಡ್ಬರುವಂಥದ್ದು ನೋಡಿ. ನೀವು ಬಲವಾಗಿ ಪ್ರಯತ್ನ ಪಟ್ಟರೆ ತುಲಾರಾಶಿಯವರು ಈ ತಿಂಗಳು ಇದೆಯಲ್ಲ ಫೆಬ್ರವರಿ ತಿಂಗಳಲ್ಲಿ ಒಂದು ಸೈಟು, ಮನೇನೋ, ಫ್ಲ್ಯಾಟು, ವ್ಯವಸಾಯದ ಭೂಮಿನೋ ಏನೋ ಒಂದು ತಗೋತೀರಾ ಅಥವಾ ಏನೋ ಒಂದು ಶುಭ ಕಾರ್ಯ ನಿಮ್ಮ ಮನೇಲಿ ಆಗುತ್ತೆ. ಬಲವಾದ ಪ್ರಯತ್ನ ಖಂಡಿತ ಬೇಕು, 100%. ಆಮೇಲೆ ವಿದ್ಯಾಭ್ಯಾಸಕ್ಕೆ ಅಧಿಪತಿನೂ ಬುಧ ಆದ್ದರಿಂದ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಯೋಗಕಾರಕ. ಮತ್ತು ಈ ಪರೀಕ್ಷಾರ್ಥಿಗಳು ಯಾರ್ಯಾರು SSLC ಅಥವಾ 9th ಈ ಥರದ್ದೆಲ್ಲ ಯಾರನ್ನ ಎಕ್ಸಾಮ್ಸ್ ಏನಾದರೂ ಫೆಬ್ರವರಿ ತಿಂಗಳಲ್ಲಿ ಬರೀತಾ ಇದ್ರೆ ಏನೂ ಚಿಂತೆ ಬೇಡ. ವಿಲ್ ಪವರನ್ನು ಬೆಳೆಸ್ಕೊಳ್ಳಿ, ಧೈರ್ಯ ಹೋಗಿ ನೀವು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಪರೀಕ್ಷೆಯನ್ನು ಬರೀರಿ, ಖಂಡಿತ ಉತ್ತಮವಾದಂಥ ಸಕ್ಸಸ್ಸನ್ನು ಮಾಡ್ತೀರಾ. ಇದರ ಜೊತೆಗೆ ವ್ಯಾಪಾರ ಕಾರಕ ಬುಧನೇ ಆದ್ದರಿಂದ ವ್ಯಾಪಾರದಲ್ಲೂ ಕೂಡ ಉತ್ತಮವಾದ ಸ್ಥಾನಮಾನ, ಅಭಿವೃದ್ಧಿ, ಒಳ್ಳೆಯ ಲಾಭ, ನೂತನ ವ್ಯಾಪಾರಕ್ಕೂ ಕೂಡ ಯೋಗ್ಯಕರವಾಗಿರತಕ್ಕಂಥ ಮಾಸ ಅಂತ ಕೂಡ ನಾವು ಹೇಳ್ಬೋದು. ಒಳ್ಳೆಯ ಡಿಸಿಷನ್ಸ್ ತಗೊಳ್ಳಿ. ಯಾಕಂದರೆ 2-3 ತಿಂಗಳಲ್ಲಿ ಗುರುಬಲ ಹೋಗುತ್ತೆ. ಅಷ್ಟರೊಳಗೆ ಡಿಸಿಷನ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ. ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಬುಧ ತುಂಬ ಸಪೋರ್ಟ್ ಮಾಡ್ತಾರೆ. ಇನ್ನು 5ನೇ ತಾರೀಕು ಶುಕ್ರ ನಿಮ್ಮ ರಾಶ್ಯಾಧಿಪತಿ ಹಾಗೂ ಅದೃಷ್ಟ ಸ್ಥಾನಾಧಿಪತಿ ಶುಕ್ರ ಅವರು ಪಂಚಮ ಸ್ಥಾನಕ್ಕೆ ಬಂದು ಒಳ್ಳೆಯ ಅದೃಷ್ಟಗಳನ್ನು ಕೊಡ್ತಾರೆ. ದೇಹವನ್ನು ಬಲವಾಗಿ ಸ್ಥಿರವಾಗಿ ಇಡ್ತಾರೆ. ಶುಕ್ರನಿಂದ ಒಂದು ಒಳ್ಳೆಯ ಡಿಸೈರ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ದಾರಿ ನಿಮಗೆ ಸುಗಮ ಆಗುತ್ತೆ. ಒಟ್ಟಿನಲ್ಲಿ ಶುಕ್ರನು ನಿಮಗೆ ಬಲಿಷ್ಠವಾಗಿದ್ದಾರೆ. ಇನ್ನು 13ನೇ ತಾರೀಕು ಸೂರ್ಯ ಪಂಚಮ ಸ್ಥಾನಕ್ಕೆ ಬರ್ತಾರೆ. ನಿಮಗೆ ಲಾಭಸ್ಥಾನಾಧಿಪತಿ 11ನೇ ಮನೆ ಲಾಭಸ್ಥಾನಾಧಿಪತಿ 5ನೇ ಮನೆಗೆ ಬರ್ತಾರೆ. ಅದು ಒಂದು ಒಳ್ಳೆಯ ಪಾಸಿಟಿವ್. ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ಇನ್ನು ನಿಮ್ಮ ರಾಶಿಗೆ 2 ಮತ್ತು 7ನೇ ಮನೆ ಸ್ಥಾನಾಧಿಪತಿ ಯಾರು ಕುಜ, ಅವರು 23ನೇ ತಾರೀಕು ಪಂಚಮ ಸ್ಥಾನಕ್ಕೆ ಬಂದು ಅವರು ಕೂಡ ಬಲಿಷ್ಠವಾಗ್ತಾರೆ. ಧನ, ಅಭಿವೃದ್ಧಿ, ಕುಟುಂಬದಲ್ಲಿ ಗೌರವ, ನಿಮ್ಮ ಮಾತಿಗೆ ವ್ಯಾಲ್ಯೂಸು, ಮತ್ತು ವಿಶೇಷವಾಗಿ ವಿದ್ಯಾಕ್ಷೇತ್ರದಲ್ಲಿ ಫಾರಿನ್ಗೆ ಹೋಗಿ ಓದುವಂಥದ್ದು ಅಥವಾ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡುವಂಥದ್ದು ವಿದ್ಯಾಭ್ಯಾಸದಲ್ಲಿ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನು ವಿವಾಹ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಇತ್ಯಾದಿಗಳಲ್ಲಿ ಕೂಡ ಅನುಕೂಲ ಆಗುತ್ತೆ. ಓವರಾಲ್ ನೋಡಿದಾಗ ಗ್ರಹ ಸ್ಥಿತಿಗಳು ತುಂಬ ಚೆನ್ನಾಗಿದೆ. ಇನ್ನು 5ನೇ ಮನೆಯಲ್ಲಿ ರಾಹು ಅವರು ಚೆನ್ನಾಗಿದ್ದಾರೆ. 11ನೇ ಮನೆಯಲ್ಲಿ ಕೇತುನು ಚೆನ್ನಾಗಿದ್ದಾರೆ. 9 ಗ್ರಹಗಳಲ್ಲಿ 8 ಗ್ರಹನೂ ಅದ್ಭುತವಾದಂಥ ಯೋಗ ಕೊಡುವಂಥದ್ದು ತುಲಾರಾಶಿಯವರಿಗೆ ಈ ತಿಂಗಳು. ನಾನು ಹೇಳ್ತಾ ಇರ್ತಕ್ಕಂಥ ಫಲಗಳೇನು ಸಿಗ್ತಾ ಇಲ್ಲ ನಿಮಗೆ ಅಂತಂದರೆ ಆವಾಗ ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳು ಇರಬಹುದು. ಒಮ್ಮೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೊಜೆಕ್ಷನ್ ಮಾಡಿ ಏನಾದರೂ ದೋಷಗಳಿದೆಯಾ, ನಂಗೆ ಇಷ್ಟು ಚೆನ್ನಾಗಿದೆಯಲ್ಲ ಗೋಚಾರದಲ್ಲಿ, ಮಾಸ ಭವಿಷ್ಯದಲ್ಲಿ ನನಗೇನು ಫಲ ಸಿಗ್ತಾ ಇಲ್ಲ ಅಂತ ನೀವು ಪ್ರಶ್ನೆ ಮಾಡಿ ಕೇಳಿ ಅದರ ವಿವರಗಳು ತಿಳ್ಕೊಂಡು ಪರಿಹಾರಗಳು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ಬೋದು.
ಇನ್ನು ಚಂದ್ರ 8 ಗ್ರಹ ಅದರೊಳಗೆ 9 ಗ್ರಹ ಅಂದರೆ ಚಂದ್ರ ಬಂದು 2.5 ದಿನಕ್ಕೊಮ್ಮೆ ಬದಲಾವಣೆ ಆಗೋದ್ರಿಂದ ಮಾಸ ಭವಿಷ್ಯದಲ್ಲಿ ತಗೊಳ್ಳೋಕ್ಕಾಗಲ್ಲ. ದಿನ ಭವಿಷ್ಯಕ್ಕೆ ಸೀಮಿತ ಆಗುತ್ತೆ. ಸರಿ, ಈಗ ತುಲಾರಾಶಿಯಲ್ಲಿ ನಿಮಗೆ ಸಾಧಾರಣವಾಗಿ ಒಂದು ಗ್ರಹಗಳ ಬಲ ಇದ್ದಾಗ ಏನೇನು ಎಕ್ಸ್ಪರ್ಟ್ಸು ಏನು ಹೇಳ್ತಾರೆ ಅಂದರೆ, ಗ್ರಂಥಗಳಲ್ಲಿ ಋಷಿಮುನಿಗಳು ಏನು ಹೇಳ್ತಾರೆ ಅಂದರೆ, ಚಲತ್ಕೃಶಾಂಶ ಗೋ ಸುತೋತಿ ಭಕ್ತೋ ದೇವದ್ವಿಜಾನು ಮಟನೋ ದ್ವಿನಾಮಾ ಪ್ರಾಂಶುಶ್ಚ ದಕ್ಷ ಕ್ರಯ ವಿಕ್ರಯೇಶು ಧೀರೋ ದಯಸ್ತೌಲನಿ ಮಧ್ಯವಾದಿ ಹೇಳುತ್ತೆ. ತುಲಾರಾಶಿಯಲ್ಲಿ ಎಷ್ಟು ಬಲಿಷ್ಠವಾದ ಫಲಗಳು ಫೆಬ್ರವರಿ ತಿಂಗಳಲ್ಲಿ ಸಿಗ್ತಾ ಇದೆ ಅಂದರೆ, ಪೂರಕವಾದಂಥ ಒಳ್ಳೆ ಬಲಿಷ್ಠವಾದಂಥ ಶರೀರ ಪ್ರಾಪ್ತಿಯಾಗತ್ತೆ, ಮತ್ತು ದೇವರ ಆಶೀರ್ವಾದ ಮತ್ತು ದೇವರ ಆರಾಧನೆ ಹೆಚ್ಚು ಮಾಡ್ತೀರಾ, ಸಂಚಾರ ಶೀಲರಾಗ್ತೀರಾ, ನಿಮ್ಮ ಹೆಸರು ಡಬಲ್ ದ್ವಿಗುಣವಾಗುತ್ತೆ, ಪ್ರಖ್ಯಾತಿ ಆಗ್ತೀರಾ, ಕ್ರಯ ವಿಕ್ರಯ ಅಥವಾ ವ್ಯಾಪಾರಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣ್ಬೋದು, ಧೈರ್ಯವಂತರಾಗ್ತೀರಾ, ಮತ್ತು ವಾದ ವಿವಾದದಲ್ಲಿ ನ್ಯಾಯ ಮಾರ್ಗದಲ್ಲಿ ಹೆಚ್ಚು ಪ್ರಬಲತೆಯನ್ನು ಪಡ್ಕೋತೀರಾ. ಇದೆಲ್ಲ ತುಲಾರಾಶಿಗೆ ಈ ತಿಂಗಳು ಬರುವಂಥ ವಿಶೇಷ. ಜನರಲೈಸ್ ಆಗಿ ನೋಡೋದಾದ್ರೆ ಏನಪ್ಪಾ ಅಂದರೆ, ಶುಭದಾಯಕ, ಹೊಸ ಹೊಸ ಅವಕಾಶಗಳು ನಿಮಗೆ ಸಿಗುತ್ತೆ, ಆ ಅವಕಾಶದಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಗುತ್ತಿಗೆದಾರರಿಗೆ ಶುಭ ಮಾಸ, ಹೋಟೆಲ್ ಉದ್ಯಮಿಗಳಿಗೆ ಉತ್ತಮವಾದ ಫಲ, ಪ್ರಗತಿ, ಧನಲಾಭ ಪ್ರಾಪ್ತಿ, ಮತ್ತು ದೀರ್ಘಕಾಲದ ಸಮಸ್ಯೆಗೆ ಈ ತಿಂಗಳಲ್ಲಿ ಪರಿಹಾರ ಸಿಗುತ್ತೆ. ಸ್ತ್ರೀಯರಿಗೆ ಉತ್ತಮವಾದಂಥ ಮಾಸ ಅಂತ ಹೇಳ್ಬೋದು. ವಸ್ತ್ರ ಹಾಗೂ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಅತ್ಯಂತ ಚಿಂತೆ ಅನ್ನುವಂಥದ್ದು ದೂರ ಆಗುತ್ತೆ. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಉತ್ತಮವಾದಂಥ ಮಾಸ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಬಲಾಢ್ಯವಾದಂಥ ಅಧಿಕಾರ ಸಿಗುವಂಥ ಯೋಗ, ಮತ್ತು ಮಾಸದ ಅಂತ್ಯಕ್ಕೆ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಸ್ನೇಹಿತರಿಂದ ಉತ್ತಮವಾದಂಥ ಸಹಾಯ, ಆಕಸ್ಮಿಕ ಧನಲಾಭ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅದ್ಭುತವಾದಂಥ ಸಂದರ್ಭ, ಪ್ರಯತ್ನ ಪಡಿ, ಸಂತಾನ ಫಲ ಸಿಗುತ್ತೆ. ನೂತನ ವ್ಯಾಪಾರ ವ್ಯವಹಾರಗಳು ಕೂಡ ಅಧಿಕವಾದಂಥ ಫಲ ಸಿಗುತ್ತೆ. ಮೇಲಧಿಕಾರಿಗಳ ಸಪೋರ್ಟ್ ಸಿಗುತ್ತೆ. ಮತ್ತು ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಒಳ್ಳೆ ಲಾಭ ಸಿಗುವಂಥದ್ದು, ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಪ್ರಾಪ್ತಿಯಾಗುತ್ತೆ. ಸೋಂಬೇರಿತನ ದೂರ ಆಗುತ್ತೆ. ದೇಹದಲ್ಲಿ ಒಂದು ಸ್ವಲ್ಪ ಲವಲವಿಕೆ ಜಾಸ್ತಿಯಾಗಿ ಶಕ್ತಿ ತುಂಬುತ್ತೆ. ಕುಟುಂಬದಲ್ಲಿ ಸಣ್ಣ ಪ್ರಮಾಣದ ಶುಭ ಕಾರ್ಯಗಳು ನಡೆಯುತ್ತೆ. ಬಂಡವಾಳ ಹೂಡಿಕೆಗೆ ಈ ಮಾಸ ಅತ್ಯಂತ ಶುಭ ಮಾಸ. ನಿರ್ಧಾರವನ್ನು ತೆಗೆದುಕೊಳ್ಳೋದು ಕೂಡ ಈ ಮಾಸ ನಿಮಗೆ ತುಂಬ ಚೆನ್ನಾಗಿದೆ. ಕೆಲಸಗಳಲ್ಲಾಗ್ಬೋದು, ಜಾಬಲ್ಲಾಗ್ಬೋದು, ಬಿಸ್ನೆಸ್ಸಲ್ಲಾಗ್ಬೋದು, ನೀವು ಇಡುವಂಥ ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇರಿ, ಹಿಂದೆ ಬರಬೇಡಿ. ಸಣ್ಣ ಪುಟ್ಟ ಲಾಸು ಸ್ಟಾರ್ಟಿಂಗಲ್ಲಿ ಆಗ್ಬೋದು, ಬಟ್ ಸಕ್ಸಸ್ ಅಂತೂ ಇದೆ, ಚಿಂತೆ ಮಾಡೋಂಗಿಲ್ಲ. ಶೇರ್ ವ್ಯವಹಾರದಲ್ಲಿ ಉತ್ತಮವಾದ ಮಾಸ ಅಂತ ಹೇಳ್ಬೋದು. ವಿವಾಹ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಅತ್ಯಂತ ಶುಭ ಫಲ. ಒಳ್ಳೆ ಡಿಸಿಷನ್ಸ್ ತಗೊಳ್ಳಿ. ಎಷ್ಟೇಷ್ಟು ದೊಡ್ಡದಾಗಿದ್ರೂ ಕೂಡ ನಿಮ್ಮ ಸಮಸ್ಯೆಗಳು ಅದನ್ನು ಚಿಕ್ಕದಾಗಿ ಪರಿವರ್ತನೆ ಮಾಡಿ ಪರಿಹಾರವನ್ನು ಮಾಡ್ಕೋತೀರಾ. ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ರೈತರಿಗೂ ಉತ್ತಮವಾದ ಫಲ. ವಾಹನ ಚಾಲಕರಿಗೆ, ಮಾಲೀಕರಿಗೆ, ವಾಹನವನ್ನು ಸೇಲ್ಸ್ ಅಂಡ್ ಸರ್ವಿಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಕೃಷಿಯಲ್ಲಿ ಧನಲಾಭ. ಹಾಲು ಹಾಗೂ ತೈಲ ವ್ಯಾಪಾರಿಗಳಿಗೆ ಹಾಗೂ ಉತ್ಪಾದಕರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ವಿದೇಶಿ ಪ್ರಯಾಣದ ಯೋಗ, ಹೆಚ್ಚಿನ ಆಸಕ್ತಿ ಇರುತ್ತೆ. ಕುಟುಂಬ ಸಮೇತವಾಗಿ ದೇವಾಲಯ ದರ್ಶನಗಳನ್ನು, ಗುರು ಸೇವೆಗಳನ್ನು ಹೆಚ್ಚು ಮಾಡ್ತೀರಾ. ಮತ್ತು ವಿಶೇಷವಾದಂಥ ಫಲ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇದೆಲ್ಲ ನೋಡಿ ಪ್ಲಸ್ ಪಾಯಿಂಟ್ಸು. ಏನು ನೆಗೆಟಿವ್ ಇದೆ ತುಲಾರಾಶಿಯವರಿಗೆ ಈ ತಿಂಗಳು? ಖಂಡಿತ ಏನಿಲ್ಲ. ನಿಮ್ಮ ಪ್ರಯತ್ನ ಬಲಿಷ್ಠವಾಗಿದ್ದರೆ ಸಾಕು. ಭಗವಂತನ ಆಶೀರ್ವಾದ ಅನ್ನುವಂಥದ್ದು ತೃಪ್ತಿಯಾಗಿ ನಿಮ್ಮ ಮೇಲೆ ಬೀಳುತ್ತೆ. ಅದರಿಂದ ನಿಮ್ಗೆ ಸ್ವಲ್ಪ ಅನುಕೂಲ ಆಗಿ ಸಕ್ಸಸ್ ಅನ್ನುವಂಥದ್ದು ನಿಮಗೆ ಕಾಣುತ್ತೆ. ಬಿಟ್ಟರೆ ಫೇಲ್ಯೂರ್ ಅನ್ನುವಂಥದ್ದು ಯಾವುದೂ ಇಲ್ಲ. ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ, ಅನುಗ್ರಹ ಅನ್ನುವಂಥದ್ದು ತುಲಾರಾಶಿಯವರಿಗೆ ಖಂಡಿತ ಇರುತ್ತೆ. ಸರಿ, ಹಾಗಿದ್ರೆ ನೋಡಿ, ಗುರುಬಲ ಅನ್ನುವಂಥದ್ದು ನಿಮಗೆ ಎಲ್ಲಿವರೆಗೂ ಇದೆ ಅಂತಂದರೆ, ಈ 2026 ಜೂನ್ 2ನೇ ತಾರೀಕುವರೆಗೂ ಇದೆ. ಅದಾದಮೇಲೆ ಗುರುಬಲ ಇಲ್ಲ. ಏನು ಮಾಡಬೇಕು? ಸಿಂಹರಾಶಿಯವರು ಪ್ರತಿಯೊಬ್ಬರು ಕೂಡ ಗುರುಶಾಂತಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲ ಕಡೆ ಗುರುಶಾಂತಿ ಮಹಾಯಾಗಗಳು ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ ಗ್ರಾಮದಲ್ಲಿ ಅಥವಾ ನಿಮ್ಮ ಮನೆಗಳೆಲ್ಲ ಅಕ್ಕಪಕ್ಕದಲ್ಲಿ ಅಥವಾ ದೇವಸ್ಥಾನ ಮಠ ಮಂದಿರಗಳಲ್ಲಿ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಒಂದು 500, 1000, 2000, 3000 ಟಿಕೆಟ್ ಇಟ್ಟಿರ್ತಾರೆ. ಅದನ್ನು ನೀವು ಬರೆಸಿ ಸಂಕಲ್ಪ ಮಾಡಿಸಿ ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲೂ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಕಾರದ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಜೂನ್ 2ನೇ ತಾರೀಕು ಮಾಡ್ತಾ ಇದ್ದೀನಿ. ಈ 1,000 ಜನಕ್ಕೆ ಮಾತ್ರ ಇದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ 1,001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಿ ನಿಮ್ಮ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತ ರಿಜಿಸ್ಟರ್ ಮಾಡ್ಕೋತಾರೆ. 1000 ಜನಕ್ಕೆ ಮಾತ್ರ ಅವಕಾಶ. ಪ್ರತಿಯೊಬ್ಬರಿಗೂ ಒಂದು ಕರುಂಗಲಿ ಮಾಲಾ ಅನ್ನುವಂಥದ್ದು ಕೊರಿಯರಲ್ಲಿ ಬರುತ್ತೆ. ಶಿವ ಹಾಗೂ ಗುರುಗಳ ಸಂಕೇತವಾಗಿರತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಪಾಸಿಟಿವ್ ಇನ್ಕ್ರೀಸ್ ಮಾಡುವಂತಹ ಕರುಂಗಲಿ ಮಾಲಾ ವಿತ್ ಸರ್ಟಿಫಿಕೇಟು ಅಕ್ಷತೆ ಸಮೇತವಾಗಿ ನಿಮ್ಮ ಮನೆಗೆ ಬರುತ್ತೆ ಕೊರಿಯರ್ ಮುಖಾಂತರ.
1000 ಜನಕ್ಕೆ ಮಾತ್ರ ಅವಕಾಶ. ಯಾಕಂದರೆ ಹೋದ್ಸಲ ಶನಿಶಾಂತಿ ಮಹಾಯಾಗ ಮಾಡಿದಾಗ ಸುಮಾರು ಸಾವಿರಾರು ಗಟ್ಟಲೆ ಜನ ಆಗೋಗಿ ಸರಿಯಾಗಿ ಒಂದು 100 ಜನಕ್ಕೆ ಪ್ರಸಾದ ಕಳಿಸೋಕ್ಕಾಗಿಲ್ಲ. ಈಗಲೂ ಕೂಡ ಬೇಸರ ಇದೆ. ಹಾಗಾಗಿ ಈ ಸಲ ಆ ಥರ ಆಗೋದು ಬೇಡ ಅಂತೇಳಿ 1000 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಈ ಒಂದು ಗುರುಶಾಂತಿ ಮಹಾಯಾಗದ ಜೊತೆಗೆ ಗಣಪತಿ ಹೋಮ, ನವಗ್ರಹ ಹೋಮ, ಇದರಲ್ಲೇ ಶನಿಶಾಂತಿ ಮಹಾಯಾಗ ಕೂಡ ಬರುತ್ತೆ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮ, ಇಷ್ಟು ಹೋಮಗಳನ್ನು ನಾವು ಇಲ್ಲಿ ಈ ಸಲ ಮಾಡ್ತಾ ಇದ್ದೀವಿ. ಈ ಹೋಮಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ದುಡ್ಡು ಕೊಟ್ಟರೆ ಬರಬೇಕು ಅಂತಿಲ್ಲ, ದುಡ್ಡು ಕೊಡಲಿಲ್ಲ ಅಂದ್ರೂ ಬರ್ಬೋದು. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗುವಂಥ ರೋಡಲ್ಲಿ ಅತ್ತಿಬೆಲೆ ಅನ್ನುವಂಥ ಜಾಗ ಸಿಗುತ್ತೆ. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ರಾಜರಾಜೇಶ್ವರಿ ಕ್ಷೇತ್ರ, ಆಂಜನೇಯ ಸ್ವಾಮಿ ಹಾಗೂ ವಿಶೇಷವಾಗಿ ಶನೇಶ್ವರ ಇರತಕ್ಕಂಥ ಮಹಾಕ್ಷೇತ್ರ, ಈ ಜಾಗದಲ್ಲಿ ಮಾಡಬೇಕು ಅಂತ ದೈವ ಪ್ರೇರಣೆ ಆಗಿದೆ. ನೇರವಾಗಿ ನೀವು ಸಕುಟುಂಬ ಸಪರಿವಾರ ಸಮೇತವಾಗಿ ನಿಮ್ಮ ಬಂಧುಗಳು, ಇಷ್ಟ ಮಿತ್ರರು, ಸ್ನೇಹಿತರು ಸಮೇತವಾಗಿ ಎಲ್ಲರನ್ನೂ ಕರ್ಕೊಂಡು ಬಂದು ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅನ್ನದಾನ ಸ್ವೀಕಾರ ಮಾಡ್ಬೋದು. ಸಂಕಲ್ಪ ಕೊಟ್ಟವರಿಗೆ ಸಂಕಲ್ಪ ಆಗುತ್ತೆ, ಪ್ರಸಾದವಾಗಿ ಕೊರಿಯರಲ್ಲಿ ಕರುಂಗಲಿ ಮಾಲೆ ಬರುತ್ತೆ. ಈ ಗುರುಶಾಂತಿ ಮಹಾಯಾಗ ನೀವೆಲ್ಲರೂ ಮಾಡ್ಕೋಬೇಕು, ನಮ್ಮಲ್ಲೇ ಮಾಡ್ಕೋಬೇಕು ಅಂತಿಲ್ಲ, ಎಲ್ಲಾದರೂ ಒಟ್ಟು ಖಂಡಿತ ಮಾಡ್ಕೊಳ್ಳಿ. ಸಿಂಹರಾಶಿಯವರು ಅದು ತುಂಬಾ ಇಂಪಾರ್ಟೆಂಟು. ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ತೃಪ್ತಿಯಾಗಿ ಸಿಗುತ್ತೆ. ಏನೋ ಭಯಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು. ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮಗೆ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.